ಶ್ರೀಕಾಂತ್ ಪೂಜಾರಿ ಬಂಧನದಿಂದ ಬಿಜೆಪಿಗೆ ಸಹಜವಾಗಿ ಹೊಸ ಅಸ್ತ್ರ ಸಿಕ್ಕಂತಾಗಿದೆ. ಶ್ರೀಕಾಂತ್ ಬಿಡುಗಡೆಗೆ ಒತ್ತಾಯಿಸಿ ಹುಬ್ಬಳ್ಳಿಯಲ್ಲಿ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆಯನ್ನು ಕೂಡ ನಿನ್ನೆ ನಡೆಸಲಾಯಿತು. ಇನ್ಸ್ಪೆಕ್ಟರ್ ಅಮಾನತಿಗೆ ಪಟ್ಟು ಹಿಡಿದಂತಹ ಬಿಜೆಪಿ ಇದೇ ಜನವರಿ 9ನೇ ತಾರೀಕು ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಹುಬ್ಬಳ್ಳಿ ಕರಸೇವಕರ ಹೋರಾಟಗಾರರ ಬಂಧನದ ಕೇಸ್, ಶಹರ ಠಾಣಾ ಇನ್ಸ್ಪೆಕ್ಟರ್ ಅಮಾನತಿಗೆ ಪಟ್ಟು, ಜನವರಿ 9ಕ್ಕೆ ಮತ್ತೊಂದು ಹೋರಾಟದ ಎಚ್ಚರಿಕೆ. ರಾಮ ಜನ್ಮಭೂಮಿ ಹೋರಾಟಗಾರ ಶ್ರೀಕಾಂತ್ ಪೂಜಾರಿಯನ್ನ ಹುಬ್ಬಳ್ಳಿಯ ಶಹರ ಠಾಣಾ ಪೊಲೀಸರು ಬಂಧಿಸಿದ್ದು ರಾಜ್ಯಾದ್ಯಂತ ಹೋರಾಟದ ಕಿಡಿ ಹೊತ್ತಿದೆ. 31 ವರ್ಷಗಳ ಹಿಂದಿನ ರಾಮ ಜನ್ಮಭೂಮಿ ಹೋರಾಟದ ಕೇಸನ್ನ ರಾಜ್ಯ ಸರ್ಕಾರ ರಿಓಪನ್ ಮಾಡಿಸಿ ಪೇಚಿಗೆ ಸಿಲುಕಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆಯ ಎದುರು ಬಿಜೆಪಿ ಮುಖಂಡರು ಧರಣಿ ನಡೆಸಿದರು. ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಹೋರಾಟ ಆಯಿತು. ರಾಮ ಭಕ್ತನನ್ನ ಬಂಧಿಸಿದ ಶಹರ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ನನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಂತ ಆಗ್ರಹಿಸಿದ್ರು. ಕೇಸ್ ಹಿಂಪಡೆದು ಬಂಧಿತನ ಬಿಡುಗಡೆ ಆಗಬೇಕು ಅಂತ ಆಗ್ರಹಿಸಿ ಬಿಜೆಪಿ ನಾಯಕರು ಪೊಲೀಸ್ ಠಾಣೆಗೆ ನುಗ್ಗಲು ಪ್ರಯತ್ನ ಪಟ್ಟರು. ಅಶೋಕ್ ಮತ್ತು ಶಾಸಕರುಗಳನ್ನ ಸೇರಿ 150 ಜನರನ್ನ ವಶಕ್ಕೆ ಪಡೆದು ಪೊಲೀಸರು ನಂತರ ರಿಲೀಸ್ ಮಾಡಿದ್ರು. ಈ ಮಧ್ಯ ಶ್ರೀಕಾಂತ್ ಮನೆಗೆ ಭೇಟಿ ಕೊಟ್ಟ ವಿಪಕ್ಷ ನಾಯಕ ಅಶೋಕ್ ಶ್ರೀಕಾಂತ್ ಕುಟುಂಬಕ್ಕೆ ಧೈರ್ಯ ತುಂಬಿದ್ರು. ಈ ಹೋರಾಟ ಇಲ್ಲಿಗೆ ಮುಗ್ದಿಲ್ಲ. ರಾಮ ಭಕ್ತನನ್ನ ಬಂಧಿಸಿದ ಪೊಲೀಸ್ ಇನ್ಸ್ಪೆಕ್ಟರ್ನನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಮತ್ತು ಕೇಸ್ ಹಿಂಪಡೆದು ಬಂಧಿತನ ಬಿಡುಗಡೆ ಮಾಡಬೇಕು ಅಂತ ಈ ತಿಂಗಳ 9ರವರೆಗೂ ಗಡುವು ಕೊಟ್ಟಿದ್ದಾರೆ. ರಾಮ ಭಕ್ತನ್ನ ಏನಂದ್ರೆ ಅಪರಾಧಿ, ನೀನು ರಾಮ ಭಕ್ತ ಅಂದ್ರೆ ಅಪರಾಧಿ ಕಾಂಗ್ರೆಸ್ ಅವರ ಲೆಕ್ಕದಲ್ಲಿ. ನೀನ್ ಭಯೋತ್ಪಾದಕ ಅಂದ್ರೆ ನಮ್ಮ ಬ್ರದರ್. ಇದು ಕಾಂಗ್ರೆಸ್ ಅವರು. ಹಳೆ ಹುಬ್ಳಿ ಸ್ಟೇಷನ್ ನಲ್ಲಿ ಕಮಿಷನರ್ ಕಾರನ್ನ ತುಳಿದಾಕದ್ರಲ್ಲ, ಕೆಜೆಹಳ್ಳಿ ಡಿಜೆಹಳ್ಳಿಯಲ್ಲಿ ಠಾಣೆನೆಲ್ಲ ನುಗ್ಗಿದ್ರಲ್ಲ, ಯಾಕೆ ಅರೆಸ್ಟ್ ಮಾಡಲಿಲ್ಲ? ಅದು ಅದನ್ನ ಲ್ಯಾಂಡ್ ಪೆಂಡಿಂಗ್ ಕೇಸ್ ಅಲ್ಲ. ಅದು ಯಾರೇ ಬರ್ಲಿ ಹುಬ್ಳಿಗೆ ಈ ಮನುಷ್ಯ ಕಾಯಂ. ಯಾರ್ಯಾರು ಕೇಸಿಗೆ ಸೇರಿಸಿದಾರೋ ಅವ್ರು ಒಂದೇ ಸಮುದಾಯದವರು, ವಿರೋಧಿಗಳು, ಕಾಂಗ್ರೆಸ್ ವಿರೋಧಿಗಳು ಅಂತ ಹೇಳಿ ಇವ್ರನ್ನ ಸೇರಿಸಿದ್ರು. ನಾಚಿಕೆ ಆಗಲ್ಲ ನಿಮ್ ಕಾಂಗ್ರೆಸ್ ಅವ್ರಿಗೆ? ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಬಿಜೆಪಿ ಹೋರಾಟಕ್ಕೆ ಮಣಿದ ಪೊಲೀಸ್ ಇಲಾಖೆ, ಶಹರ ಠಾಣಾ ಇನ್ಸ್ಪೆಕ್ಟರ್ಗೆ ಕಡ್ಡಾಯ ರಜೆ. ಬಿಜೆಪಿ ಹೋರಾಟದ ಒತ್ತಡಕ್ಕೆ ಕೊನೆಗೂ ಪೊಲೀಸ್ ಇಲಾಖೆ ಮಣಿದಿದೆ. ಪರಿಸ್ಥಿತಿ ನಿಭಾಯಿಸೋ ದೃಷ್ಟಿಯಿಂದ ಶಹರ ಠಾಣೆಯ ಇನ್ಸ್ಪೆಕ್ಟರ್ ಮೊಹಮ್ಮದ್ ರಫೀಕ್ಗೆ ಕಡ್ಡಾಯ ರಜೆ ಕೊಟ್ಟಿದೆ. ಜೊತೆಗೆ BA ಜಾಧವ್ಗೆ ಠಾಣೆ ಹೆಚ್ಚುವರಿ ಜವಾಬ್ದಾರಿ ಕೊಡಲಾಗಿದೆ. ಟೋಟಲ್ 120 ಜನ ಬಂಧನಕ್ಕೆ ತಗೊಂಡಿದ್ದೀವಿ, ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ದೀವಿ. ಇನ್ಕ್ಲೂಡಿಂಗ್ ಲೀಡರ್ಸು ಎಲ್ಲ ಸೇರಿ 120 ಜನ ಪ್ರಿವೆಂಟಿವ್ ಅರೆಸ್ಟ್ ಆಗಿದ್ದಾರೆ. ಅವ್ರದ್ದು ವಿವಿಧ ಬೇಡಿಕೆ ಇತ್ತು. ನಾವು ಅವ್ರಿಗೂ ಅದೇ ಹೇಳಿರೋದು, ಕಾನೂನುಬದ್ಧವಾಗಿ ಕಾನೂನಿನ ಪರಿಮಿತಿ ಒಳಗೆ ಇಲಾಖೆ ರೂಲ್ಸ್ ಪ್ರಕಾರ ನಾವು ಏನು ಕ್ರಮ ಕೈಗೊಳ್ಳಬೇಕು ಅದನ್ನ ನ್ಯೂಟ್ರಲ್ ಆಗಿ ಕರೆಕ್ಟ್ ಆಗಿ ತಗೋತೀವಿ ಅಂತ ಹೇಳಿದ್ವಿ. ಒಂದೆಡೆ ಇದು ಕೇವಲ LPC ಕೇಸ್ ಅಂತ ಸಾಬೀತು ಮಾಡೋಕೆ ಪೊಲೀಸರು ಹರಸಾಹಸ ಪಡ್ತಿದ್ರೆ, ಮತ್ತೊಂದು ಕಡೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ಪರಸ್ಪರ ಕೆಸರೆರಚಾಟದಲ್ಲಿ ತೊಡಗಿದ್ದಾರೆ. ಸದ್ಯಕ್ಕಂತೂ ರಾಮಭಕ್ತನ ಬಂಧನ ವಿಚಾರ ತಣ್ಣಗಾಗೋ ಲಕ್ಷಣ ಕಾಣಿಸ್ತಾ ಇಲ್ಲ. ಸುನೀಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಳಿ.